ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಡುಗೆ ಮಾಡಿ ಊಟಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ನಮ್ಮ ಯಜಮಾನ್ರಿಗೆ ಮತ್ತು ನಮ್ಮ ಮಕ್ಕಳಿಗೆ ಇದು ತುಂಬ ಇಷ್ಟ, ಬದ್ನಿಕಾಯಿ ಭರ್ತ ಅಂದರೆ. ಸೊ ಅದನ್ನು ನಾನು ಒಗ್ಗರಣೆ ಹಾಕ್ತಿದ್ದೀನಿ. ಈಗ ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಈರುಳ್ಳಿನೂ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಿಗೆ ಹುರಿದಿರಬೇಕು, ಹಸಿ ತತ್ವ ಎಲ್ಲ ಹೋಗಿರಬೇಕು. ಸೊ ಅದೆಲ್ಲ ಆದಮೇಲೆ ನಾವು ಟೊಮಾಟೊ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇದು ಭರ್ತ ರೆಡಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಬದ್ನಿಕಾಯಿನ ಸುಟ್ಟು ಅದ್ರ ಒಳಗಡೆ ಅಕಸ್ಮಾತ್ ಒಂದೊಂದು ಸರಿ ಹುಳ ಎಲ್ಲ ಇರ್ತವೆ, ಹೊಟ್ಟೆ ಎಲ್ಲ ಶೀಳ್ಬಿಟ್ಟು ಒಳಗಡೆ ಹುಳ ಇದೆಯಾ ಅಂತ ಚೆಕ್ ಮಾಡಿ ನೋಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಎಲ್ಲ ಸೋಸಿ ಇಟ್ಟಿದ್ದೀನಿ. ಸೊ ಅದನ್ನು ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಎಲ್ಲ ರೆಡಿ ಮಾಡಿ ಮಕ್ಕಳು ಊಟಕ್ಕೆ ಹಾಕಿ ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ನಮ್ಮ ಯಜಮಾನ್ರಿಗೆ ಬದ್ನಿಕಾಯಿ ಹೋಳುಗಳದ್ದು ಪಲ್ಯ ಮಾಡಿದರೆ ಅಷ್ಟೊಂದು ಇಷ್ಟ ಆಗಲ್ಲ ಅವರಿಗೆ. ಸೊ ಈ ಥರ ಬದ್ನಿಕಾಯಿದು ಭರ್ತ ಮಾಡಿಕೊಟ್ರೆ ಊಟ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ಇದಾದ ಮೇಲೆ ಮತ್ತೆ ನಾವು ಸ್ವಲ್ಪ ಮನೆ ಹತ್ರ ಎಲ್ಲ ಸ್ವಲ್ಪ ಇದು ಆಗಿತ್ತು, ಮಣ್ಣೆಲ್ಲ. ಸೊ ಅದೆಲ್ಲ ತೆಗಿಯೋದಕ್ಕೆ ಮಕ್ಕಳೆಲ್ಲ ಇದು ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಹಾಗೆ ಊಟ ಮಾಡ್ತಾರೆ ಅಂತ ಮಾಡ್ತಾಯಿದ್ದೀನಿ. ಮತ್ತು ನಾವು ಬದ್ನಿಕಾಯಿದು ಭರ್ತು ಇನ್ನೊಂದು ಥರ ಮಾಡ್ತೀವಿ ಸಿಂಪಲ್ಲಾಗಿ. ಅದರಲ್ಲಿ ಈ ಥರ ಎಲ್ಲ ಒಗ್ಗರಣೆ ಹಾಕಲ್ಲ, ಸುಮ್ಮನೆ ಹಾಗೆ ಖಾರ, ಉಪ್ಪು ಅಥವಾ ಹಿಂಡಿ, ಎಣ್ಣೆ ಆ ಥರ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಿರ್ತೀವಿ. ಬೆಳ್ಳುಳ್ಳಿ ಈ ಥರ ಹಾಕಿಬಿಟ್ಟು ಮಾಡ್ತಿರ್ತೀವಿ. ನೋಡಿ, ಈಗ ನಾನು ಇದು ಟೊಮಟೊ ಹಣ್ಣು ಹಾಕಿದ್ದೀನಿ, ಅದು ಕೂಡ ಮೆತ್ತಗಾಗಬೇಕು. ಮತ್ತು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಯಾಕೋ ಸ್ವಲ್ಪ ಹೊರಗಡೆ ಹುಡುಗರು ಗಲಾಟೆ ಮಾಡ್ತಿದ್ದಾರೆ, ನೋಡ್ಕೊಂಬರೋಣ ಬನ್ನಿ, ಆಮೇಲೆ ತೋರಿಸ್ತೀನಿ ಇದು ಪಲ್ಯನ. ಇದು ಹೊರಗಡೆ ರೋಡ್, ಇದು ಗಟಾರು ಎಲ್ಲ ಮಾಡ್ತಿದ್ದಾರಲ್ಲ, ರೋಡ್ ರಿಪೇರಿ ಮಾಡ್ತಿದ್ದಾರೆ. ಅದಕ್ಕೆ ಈ ಥರ ಎಲ್ಲ ಕೆದ್ರಿ ಹಾಕಿದ್ರು, ಬೋರ್ಡೋಜರೆಲ್ಲ ತಗೊಂಬಂದು. ಸೊ ಅದನ್ನೆಲ್ಲ ದಾರಿಗೆ ಬಿದ್ದುಬಿಟ್ಟೈತೆ, ಓಡಾಡೋಕ್ಕೆ ಜಾಗನೇ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಗಿತಾ ಇದ್ದಾರೆ. ಸೊ ಅದನ್ನು ಇದು ಮಾಡ್ತಿದ್ದೀವಿ. ಈ ರೋಡ್ ರಿಪೇರಿ ನಡೀತಾ ಇರೋದ್ರಿಂದ ಮನೆ ತುಂಬ ಎಲ್ಲಿ ನೋಡಿದ್ರು ಅಲ್ಲಿ ಧೂಳು. ನಾವು ಹೊರಗೆ ಹೋದ್ರೂ ಕಾಲೆಲ್ಲ ಮಣ್ಣು, ಒಳಗೆ ಬಂದರೆ ಕಾಲೆಲ್ಲ ಮಣ್ಣು. ನಮ್ಮ ಅವತಾರ ಎಲ್ಲ ನೋಡಬಾರ್ದು, ಹಂಗಾಗಿದೆ. ಇಲ್ಲಿ ಬರಬಾರ್ದು ಬಂದು ಹಿಂಗೆಲ್ಲ ಆಗ್ಬಿಟ್ಟಿದೆ ಈ ಕಡೆ ಮನೆ ಒಳಗೆ ಬಂದು. ಮೊದಲು ಆ ಕಡೆ ಇದ್ವಿ, ಚೆನ್ನಾಗಿದ್ವಿ. ಸೊ ಬನ್ನಿ, ಬದ್ನಿಕಾಯಿದು ಭರ್ತ ಏನಾಯಿತು ಅಂತ ನೋಡೋಣ. ಅಂದರೆ ಈಗ ಹಾಕಿಲ್ಲ, ಈಗ ನೋಡಿ ಸ್ವಲ್ಪ ಮಧ್ಯ ಸ್ವಲ್ಪ ಬಂದ್ ಮಾಡಿ ಹೋಗಿದ್ದೆ ನಾನು. ಈ ಹೊರಗಡೆ ಹುಡುಗರೆಲ್ಲ ಸ್ವಲ್ಪ ಯಾಕೋ ಕಿತ್ತಾಡ್ತಿದ್ರು. ಸೊ ಬಂದಾದಮೇಲೆ ಅಷ್ಟೊತ್ತಿಗೆ ತಣ್ಣಗಾಗ್ಬಿಟ್ಟಿತ್ತು, ಹಿಂಗಾಗಿದೆ ನೋಡಿ. ಪಲ್ಯ ಎಲ್ಲ ಮಾಡಿದ್ದಾದಮೇಲೆ ಲಾಸ್ಟಿಗೆ ವಾಯ್ಸ್ ಓವರ್ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಏರ್ಪೇರ್ ಅನ್ನಿಸ್ತಿದೆ. ನಮ್ಮ ಜಾಕಿ ಆಟ ಆಡ್ತಿದ್ದಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ನಮ್ಮ ಜಾಕಿ ಯಾವ ಥರ ಆಟ ಆಡ್ತಿದ್ದಾನೆ, ಬಾಲ್ ತಗೊಂಡು. ನಮ್ಮ ಮಾಯಿ ಮಗ ಇವನು. ಮಾಯಿ ಕೂಡ ಈಗ ಇಲ್ಲ, ತುಂಬ ವಿಡಿಯೋಗಳಲ್ಲಿ ಮಾಯಿ ಇದ್ದಾಳೆ. ನನ್ನ ಚಾನಲ್ ಮೇಲೆ, ನನ್ನ ವಿಡಿಯೋಗಳ ಮೇಲೆ ನಿಮ್ಮ ಪ್ರೀತಿ ಕರುಣೆ ಸದಾ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋಗಳು ಹೆಂಗಿದ್ದಾವೆ ಅಂತ ಹೇಳಿ. ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.